ದೇಶ ಪಾಪ ಬಡವರಿಗೆ ಮುಟ್ಟುತ್ತೆ ಇಲ್ಲ ಅನ್ನೋದು ನಿಮಗೆ ನಂದು ವೈಯಕ್ತಿಕ ಇಲ್ಲ, ನಂದು ಒಂದು ಸರ್ ಭಾಳ ಕಷ್ಟ ಇದೆ. ಮತ್ತು ಒಬ್ಬೊಬ್ಬರಿಗೆ ಇದ್ದಿದ್ದು ಎರಡೇ ಹೆಬ್ಬಟ್ಟು ತಗೋತಾ ಇದೆ, ಅದೇ ಸಮಸ್ಯೆ. ಇದು ಯಾವ ರೀತಿ ಒಂದೇ ಹೆಬ್ಬಟ್ಟು ತಗೊಂಡು ಸರ್ವರ್ ಸ್ಪೀಡಾಗಿ ಕೊಟ್ಟರೆ ಅಂಗಡಿಕಾರ ಬಿಡಿ ಪಾಪ ಬಡವರಿಗೆ ಏನಂದ್ರೆ ರೈತನೇ ಮುಟ್ಟೋದು. ಬರ್ತೀನಿ. ಬೆಳಗಾವಿ ಜಿಲ್ಲಾ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ವತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಬೆಳಗಾವಿ ಜಿಲ್ಲಾ ನ್ಯಾಯಬೆಲೆ ಅಂಗಡಿ ಮಾಲೀಕರ ಪರವಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಈ ತಿಂಗಳ ಆರಂಭದಿಂದ ಇವತ್ತಿನವರೆಗೆ ಅತ್ಯಂತ ಸರ್ವರ್ ಸಮಸ್ಯೆ ಬಹಳ ಭೀಕರವಾಗಿದೆ. ಇವತ್ತು ನ್ಯಾಯಬೆಲೆ ಅಂಗಡಿ ಮುಖಾಂತರ ಏನು ಬಡವರು ಹೊಟ್ಟೆ ತುಂಬಿಕೋತಾರ, ಅನ್ನ ಭಾಗ್ಯ ಯೋಜನೆ ಅನ್ವಯ ಏನು ಅವರಿಗೆ ಅಕ್ಕಿ ಮುಟ್ತದೆ, ಅಕ್ಕಿ ಮುಟ್ಟಾಕಿ ಇವತ್ತು ಭಾಳ ಕಷ್ಟ ಆಗ್ತದೆ. ಬೆಳಗಿಂದ ಕೆಲಸ ಪಕ್ಷಿ ಬಿಟ್ಟು ಅವ್ರ ಅಂಗಡಿ ಮುಂದೆ ಬಂದು ನಿಲ್ಲೋದಾಗೈತಿ. ಯಾರ್ದು ಹೆಬ್ಬಟ್ಟು ಸರಿಯಾಗಿ ಬರ್ತಾ ಇಲ್ಲ. ಒಬ್ಬ ಹೆಬ್ಬಟ್ಟು ನಾವು ತೊಗೊಳ್ಬೇಕಾಯ್ತರ 15 ಮಿನಿಟ್, ಒಬ್ಬರಿಗೆ ಹೆಬ್ಬಟ್ಟು ಬರಲಿಕ್ಕೆ 15 ಮಿನಿಟ್ 20 ಮಿನಿಟ್ ಆಗತೈತಿ. ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಎತ್ತುವಳಿ ಲೇಟ್ ಆಗೈತಿ. 40% ಅಕ್ಕಿ ನಾವು ಕೊಟ್ಟಿದ್ದೇವೆ, ವಿತರಣೆ ಮಾಡಿದ್ದೇವೆ. ಇನ್ನು 60% ಅಕ್ಕಿಯನ್ನು ನಾವು ವಿತರಣೆ ಮಾಡಬೇಕಾಗಿದೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಏನು ಆಹಾರ ಇಲಾಖೆಯವರು ಏನು ಒಬ್ಬ ವ್ಯಕ್ತಿಗೆ 2 ಸಲ ಏನು ಹೆಬ್ಬೆಟ್ಟು ತೊಗೊಳ್ಳೋದಂತ ಏನು ಈ ಸಲ ಮಾಡಿದಾರ. ಮೇ ಮತ್ತು ಜೂನ್ ತಿಂಗಳ ಅಕ್ಕಿ ನಾವು 10 kg ಅಕ್ಕಿಯನ್ನು ಕೊಡ್ತಕ್ಕಂಥ ಈ ವ್ಯವಸ್ಥೆ ಒಳಗೆ ಪ್ರತಿ ಮನುಷ್ಯ 2 ಸಲ ಏನು ಹೆಬ್ಬೆಟ್ಟು ಕೊಡ್ಬೇಕಂತ ಮಾಡ್ಯಾರ. ಅದು ಅನ್ಯಾಯಕಾರಕ. ಯಾಕಂದ್ರೆ ಸರ್ವರ್ ಇಲ್ಲದೇ ಇರೋದ್ರಿಂದ ಒಬ್ಬ ಮನುಷ್ಯನ 1 ಹೆಬ್ಬೆಟ್ಟು ಬರ್ತಾ ಇಲ್ಲ, 2 ಹೆಬ್ಬೆಟ್ಟು ಬರೋದಂತೂ ಭಾಳ ದೂರಿನ ಮಾತು. ಅದರಿಂದ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ದಯಮಾಡಿ 1 ಸಲ ತೊಗೊಳ್ತಕ್ಕಂಥ ಹೆಬ್ಬೆಟ್ಟನ್ನು 2 ಸಲ ಮಾಡಿದ್ದೀರಿ, ಅದು ತಪ್ಪು. ಇನ್ನೊಂದು ಸಲ ತಾವು ದಯಮಾಡಿ ಅಟ್ಲೀಸ್ಟ್ ಮುಂದಿನ ತಿಂಗಳದಿಂದ ಆದರೂ ನಮಗೆ ಒಂದೇ ಹೆಬ್ಬಟ್ಟನ್ನು ಅಡಿ ನೀವು ಅನ್ನವನ್ನು ಅಕ್ಕಿಯನ್ನು ವಿತರಣೆ ಮಾಡೋಕ್ಕೆ ಅವಕಾಶ ಕೊಡಬೇಕು. ಮತ್ತು ಏನು ಸರ್ವರ್ ವ್ಯವಸ್ಥೆ ತೊಂದರೆ ಐತಿ ಆ ತೊಂದರೆಯನ್ನು ದೂರ ಮಾಡಬೇಕಂತೇಳಿ ಅಟ್ಟು ನಾವು ಬೆಳಗಾವಿ ಜಿಲ್ಲಾ ನ್ಯಾಯಬೆಲೆ ಅಂಗಡಿ ಮಾಲೀಕರ ಪರವಾಗಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ ಅವ್ರ ಮುಖಾಂತರ ಮುಖ್ಯಮಂತ್ರಿಗಳು ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಸರ್, ಹೆಬ್ಬಟ್ಟು ಹತ್ತಕ್ಕೆ ವಯಸ್ಕರು ಅವ್ರಿಗೂ ಭಾಳ ಸಮಸ್ಯೆ, ಗಂಟೆ ನಿಲ್ಬೇಕಾಗ್ತದೆ, ಅವ್ರಿಗೇನು ಒಂದು ಪರ್ಯಾಯ ಮಾಡಿ ಅಲ್ಲ. ಈಗೇನಾಗಿದೆ, ಸರ್ವರ್ ಸಮಸ್ಯೆ ಇರೋದ್ರಿಂದ ಈಗ ಏನಾಗಿದೆ, ಈ ತಿಂಗಳು ಏನಾಗಿದೆ ಗೊತ್ತಾ, ಯಾರು ವಯಸ್ಸಾದವರು ಹೆಬ್ಬಟ್ಟು ಬರೋದಿಲ್ಲ ಅಂತಿದ್ದು ಅದು ಒಂದು ಮಾತು ಬೇರೆ. ಆದರೆ ಯಾರು ಹೆಬ್ಬಟ್ಟು ದೈನಂದಿನ ಯಾವ ಪ್ರತಿ ತಿಂಗಳು ಹೆಬ್ಬಟ್ಟು ಸರಾಗವಾಗಿ ಬರ್ತಿತ್ತು, ಇವತ್ತು ಸರ್ವರ್ ತೊಂದರೆಯಿಂದ ಯಾರು ಚಲೋ ಬರ್ತಿದ್ದು ಸರ್ವರ್ ಹೆಬ್ಬಟ್ಟುಗಳು ಅವ ಬರ್ತಾ ಇಲ್ಲ. ಈಗ ಇನ್ನೊಂದೇನು ಆರೋಪ ಅಂದರೆ, ನೀವು ತಿಂಗಳದಾಗ ಒಂದೇ ದಿವಸ ಕೊಡ್ತೀರಿ ಅಂಗಡಿಗಳದವ್ರೆ ರೇಷನ್, ಇಡೀ ತಿಂಗಳ ಪೂರ್ತಿ ಕೊಡ್ಬೇಕನ್ನುವಂಥದ್ದಿದೆ. ಅದು ಜನರಿಗೆ ಒಂದೇ ದಿವಸ ಕೊಡೋದ್ರಿಂದ ರಶ್ ಆಗತೈತಿ, ಹಿಂಗಾಗಿ ತೊಂದರೆ ಆಗತೈತಿ ಅಂತ ಜನರ ಆರೋಪ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಈಗ ನೋಡ್ರಿ, ನೀವು ಈ ಆರೋಪ ಎಷ್ಟು ಅದರಾಗ ಹುರುಳಿಲ್ಲ ಅನ್ನೋದು ಇಲ್ಲೇ ನಿಮ್ಮ ಮುಂದೆ ಸಾಬೀತಾಕೈತಿ. ಯಾಕಂದ್ರೆ 1 ತಾರೀಕಿನಿಂದ ನಾವು ಈ ತಾರೀಕು ಇವತ್ತು ತಾರೀಕು 25. ಈಗ ಆ ಒಂದು ಆರೋಪದಲ್ಲಿ ಹುರುಳಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾಕಂದ್ರೆ 25 ತಾರೀಕು ಬಂದ್ರೂ ನಾವು ಕೊಡ್ತಾ ಇದ್ದೇವೆ ಅನ್ನೋದಕ್ಕೆ ಇದು ಸಾಕ್ಷಿ. ಜನ ಆರೋಪ ಮಾಡ್ತಾರೆ. ಅಲ್ಲ, ಆರೋಪ ರೇಷನ್ ಅಂಗಡಿಯವರು ತಿಂಗಳದಾಗ ಒಂದೇ ದಿವಸ ಕೊಡ್ತಾರು, ಎಲ್ಲಾರು ಹುಯಿ ಅಂತ ಒಂದೇ ದಿವಸ ಬರ್ತಾರು, ಒಂದೇ ದಿವಸನಾಗ ರಶ್ ಆಗಿ ಜನರಿಗೆ ತಗೊಳಕ್ ಹೆಬ್ಬಟ್ಟು ತಗೊಳಕ್ ತೊಂದರೆ ಆಕೈತಿ ಅನ್ನೋಂಥದ್ದು. ಅದು ಆರೋಪದಲ್ಲಿ ಹುರುಳಿಲ್ಲ, ಅದು ಸುಳ್ಳು ಅನ್ನೋದಕ್ಕೆ ಈಗ ಈ ಘಟನೆಯನ್ನು ಸಾಕ್ಷಿ. ಇನ್ನೂ ನಮ್ಮಲ್ಲಿ 40% ವಿತರಣೆ ಮಾಡಲಾಗಿದೆ, 60% ಇನ್ನೂ ಬಾಕಿ ಐತಿ. ನಾವೇನು ಕೇಳ್ತಾ ಇದ್ದೇವೆ, ಸರ್ವರ್ ತೊಂದರೆ ದೂರ ಆದರೆ ಸರಾಗವಾಗಿ ಆಕೈತಿ. ಮತ್ತೊಂದು ಹೇಳ್ತೇನೆ, ಯಾಕಂದ್ರೆ ನಾವು 1 ದಿವಸ ಕೊಟ್ಟರೆ ನಮಗಲ್ಲಿ ನುಕ್ಸಾನ. ನಾವು ಎಷ್ಟು ಅಕ್ಕಿಯನ್ನು ಪಡಿತಾರೆ ಜನರಿಗೆ ಹಂಚ್ತೇವೆ, ನಮ್ಮ ಕರ್ಕರ್ದು ಹಂಚ್ತೇವೆ, ಅಷ್ಟಾದ್ರೆ ನಮಗೆ ಉದ್ಯೋಗ ಊಟ ಸಿಗ್ತೈತೆ, ಕಮಿಷನ್ ಸಿಗ್ತೈತಿ. ಇದನ್ನು ತಾವು ತಲೆಯಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನಾವು ಕಡಿಮೆ ಜನರಿಗೆ ಕೊಟ್ಟು ಅಂದ್ರೆ ನಮ್ಮ ಕಮಿಷನ್ ಕಟ್ ಆಕೈತಿ. ನಾವು ಎಷ್ಟು ಮಂದಿಗೆ ನಮ್ಮ ಅಂಗಡಿಕಾರ ಹಿಂಗದಾರಲ್ಲ, ಪ್ರತಿಯೊಬ್ಬರಿಗೆ ಕರೆದು ಯಾರು ತಪ್ಪಿಸಿದ್ರು ಹೋಗಿ ಕರ್ಕೊಂಡು ಬಂದು ಕೊಡ್ತಾರೆ. ಅದಕ್ಕೆ ಆ ಮಾತಿಗೆ ಹುರುಳಿಲ್ಲ ಅನ್ನೋದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಯಾರಿಗೂ ಕೊಡುದಿಲ್ಲ, ನೀವು ಇದನ್ನ ಮಾಡ್ತೀರ ಅಂತ ಹೇಳ್ತಾ ಇಲ್ಲ. ಆದ್ರೆ ಒಬ್ಬೊಬ್ಬರು ಅಂಗಡಿಕಾರ ಏನ್ ಮಾಡ್ತಾರೆ, 1 ದಿವಸ 2 ದಿವಸ ಅಷ್ಟೇ ತಿಂಗಳಲ್ಲಿ ಕೊಟ್ಟು ಆಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ. ಇಲ್ಲ, ಕೆಲವೊಂದು ಅಂಗಡಿಕಾರ್ರೆ 70 ಕಾರ್ಡ್ ಅದಾವ, 50 ಕಾರ್ಡ್ ಇರ್ತಾವ, ಅಂಥವು ಜಿಲ್ಲೆ ಒಳಗೆ ಅದಾವ. 50 ಕಾರ್ಡ 70 ಕಾರ್ಡ್ ಇದ್ರೆ ಅವ್ರು 1 ದಿವಸ ಬಂದ್ಕೊಂಡು 1 ದಿವಸ ಮುಗಿತೈತಿ. ಮತ್ತು ಅವ್ರು ಇಟ್ಕೊಂಡು ಕೂತು ಬೇರೆ, ಯಾಕಂದ್ರೆ ಆ ಕಮಿಷನ್ ಅವ್ರಿಗೆ ಪರ್ಯಾಯ ಆಗೋದಿಲ್ಲ, ಅಷ್ಟೊಂದು ವ್ಯವಸ್ಥಿತ ಆಗೋದಿಲ್ಲ. ಅದಕ್ಕೆ ಬೇರೆ ಕೆಲಸಕ್ಕೆ ಹೋಗ್ತಾರೆ, ಹೊಲಮನಿ ದುಡಿಯಾಕೆ ಹೋಗ್ತಾರೆ ಅಂಗಡಿಕಾರರು. ಅದಕ್ಕೆ ಕಮಿಷನ್ ನಮಗೆ ಏನೈತಿ, ಆ ಕಮಿಷನ್ ಹೆಚ್ಚುವರಿ ಮಾಡಿಕೊಡ್ರಿ. ನಮಗೆ ಬೇಡಿಕೆ ಏನೈತಿಪ್ಪ, 150 ರೂಪಾಯಿ ಪರ್ ಕ್ವಿಂಟಲ್ ಐತಿ, 250 ಮಾಡ್ರಿ ಅನ್ನೋದು ನಮ್ಮ ಡಿಮಾಂಡ್. ರಾಜಶೇಖರ್ ತಳವಾರ್, ರಾಜ್ಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಕ್ಷೇಮಾಭಿವೃದ್ಧಿ ಸಂಘ, ಬೆಂಗಳೂರು.